ಗಮನಿಸ್ತಾ ಇದ್ದೀರಿ ಬಿಜಿಎಸ್ ಆಸ್ಪತ್ರೆಗೆ ನಟ ಧನ್ವೀರ್ ಅವರು ಬಂದಂತಹ ಕ್ಷಣ ಇದು. ನಟ ಧನ್ವೀರ್ ಅವರು ಆರಂಭದಿಂದಲೂ ಕೂಡ ದರ್ಶನ್ ರಾಜ್ ಜೊತೆಗೇನೆ ಇದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಮಧ್ಯಂತರ ಬೇಲನ್ನ ಪಡ್ಕೊಂಡು ಬರಬೇಕಿದ್ರೆ ಬೆಂಗಳೂರಿಗೆ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ದರ್ಶನ್ ಅಂಡ್ ವಿಜಯಲಕ್ಷ್ಮಿ ಅವರನ್ನ ಕರೆತಂದಿದ್ರು. ನಂತರ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ಬರಬೇಕಿದ್ರು ಕೂಡ ಸಹೋದರನ ಸ್ಥಾನದಲ್ಲಿ ನಿಂತು ನಟ ಧನ್ವೀರ್ ಅವರು ಅವರನ್ನ ಕರೆತಂದು ಅಡ್ಮಿಟ್ ಮಾಡಿಸಿದ್ರು. ಅದಾದ್ಮೇಲೆ ಬಂದು ವಿಸಿಟ್ ಕೊಟ್ಟು ಹೋಗಿ ಅವರನ್ನ ಭೇಟಿ ಆಗ್ತಾ ಇದ್ರು. ಅವರ ಆರೋಗ್ಯದ ಬಗ್ಗೆ ತೀವ್ರ ಕಾಳಜಿಯನ್ನ ಹೊಂದಿದ್ರು. ಇವತ್ತೇನು ದರ್ಶನ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈ ಒಂದು ಖುಷಿ ಕ್ಷಣವನ್ನ ತಮ್ಮ ಅಚ್ಚುಮೆಚ್ಚಿನ ದರ್ಶನ್ರ ಜೊತೆಗೆ ಕಳಿಬೇಕು ಅಂತ ಹೇಳಿ ಅವರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಧನ್ವೀರ್ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಂತಹ ಕ್ಷಣದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಧನ್ವೀರ್ ಮತ್ತು ದರ್ಶನ್ರ ಆ ಒಂದು ಹೊಂದಾಣಿಕೆ ಹೇಗಿದೆ, ಒಡನಾಟ ಹೇಗಿದೆ, ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗ್ತಾರೆ, ಇದೆಲ್ಲವೂ ಕೂಡ ಅಭಿಮಾನಿಗಳಿಗೆ ತುಂಬಾ ಪ್ರೀತಿಯನ್ನ ಕೊಟ್ಟಿತ್ತು. ತುಂಬಾ ಅಚ್ಚುಮೆಚ್ಚಿನ ನಟರಾಗಿ ಧನ್ವೀರ್ರನ್ನ ಕೂಡ ಅಭಿಮಾನಿಗಳು ಕಾಣ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ನಿಂತ್ಕೊಂಡವನೇ ನಿಜವಾದ ಗೆಳೆಯ ಅನ್ನೋದನ್ನ ಧನ್ವೀರ್ ಸಾಬೀತುಪಡಿಸಿದ್ರು ಅನ್ನೋ ಮಾತುಗಳನ್ನ ಸಾಕಷ್ಟು ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ನಾನು ಅಣ್ಣನ ಜೊತೆ ಅಂದ್ರೆ ದರ್ಶನ್ರ ಜೊತೆ ಇದ್ದೇ ಇರ್ತೀನಿ ಅನ್ನೋದನ್ನ ಧನ್ವೀರ್ ಕೂಡ ಹೇಳಿದ್ರು. ಈಗಾಗಲೇ ಸ್ಯಾಂಡಲ್ವುಡ್ನ ಅನೇಕ ಸೆಲೆಬ್ರಿಟೀಸ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಳ್ತಿದ್ದಾರೆ. ಹ್ಯಾಪಿ ಡೇ, ಹ್ಯಾಪಿ ನ್ಯೂಸ್ ಅಂತ ಹೇಳಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ನಟ ದರ್ಶನ್ರಿಗೆ ಈ ರೆಗ್ಯುಲರ್ ಬೇಲ್ ಸಿಕ್ಕಿರೋ ಕಾರಣದಿಂದಾಗಿ ಮತ್ತೊಂದು ಕಡೆ ಆಸ್ಪತ್ರೆ ಬಳಿ ದರ್ಶನ್ ಫ್ಯಾನ್ಸ್ ಜಮಾಯಿಸಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿದ್ದಂತಹ ಪೊಲೀಸರು ಅವರೆಲ್ಲರನ್ನ ಕೂಡ ಚದುರಿಸಿದ್ದಾರೆ. ದರ್ಶನ್ರಿಗೆ ಮಧ್ಯಂತರ ಬೇಲ್ ಸಿಕ್ಕಾಗ್ಲೂ ಕೂಡ ಅದೇ ರೀತಿಯ ಸಂಭ್ರಮ ಇತ್ತು. ಆದರೆ 45 ದಿನಗಳಿಗೆ ಮಾತ್ರ ಮಧ್ಯಂತರ ಬೇಲ್ ಸೀಮಿತ ಆಗಿತ್ತು. ಒಂದು ವೇಳೆ ಬೇಲ್ ಸಿಗದೆ ರಿಜೆಕ್ಟ್ ಆಗಿ ಮತ್ತೆ ದರ್ಶನ್ರಿಗೆ ಸಂಕಷ್ಟ ಎದುರಾಗಬಹುದಾ ಅನ್ನೋ ಆತಂಕ ಇತ್ತು. ಆದರೆ ಇವತ್ತು ಹೈಕೋರ್ಟ್ ಷರತ್ತುಬದ್ಧ ರೆಗ್ಯುಲರ್ ಬೇಲನ್ನ ಕೊಟ್ಟಿರೋದ್ರಿಂದ ದರ್ಶನ್ ನಮ್ಮ ಕಣ್ಣಿಗೆ ಕಾಣಿಸದೆ ಇದ್ರೂ ಪರವಾಗಿಲ್ಲ, ನಾವು ಎಷ್ಟು ಖುಷಿಯಾಗಿದ್ದೀವಿ, ನಮ್ಮ ಒಂದು ಸಪೋರ್ಟ್ ಬೆಂಬಲ ದರ್ಶನ್ರಿಗೆ ಹೇಗಿರುತ್ತೆ, ನಮ್ಮ ಅಭಿಮಾನ ಹೇಗಿರುತ್ತೆ ಅನ್ನೋದನ್ನ ಸೂಚಿಸಬೇಕು ಅಥವಾ ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆ ಮುಂದೆ ಬಂದು ಜಮಾಯಿಸಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು. ಇನ್ನು ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಪುತ್ರ ಜಗದೀಶ್ಗೆ ಜಾಮೀನು ಸಿಕ್ಕಿದ್ದು ನನಗೆ ಖುಷಿ. ಪ್ರಕರಣದ 6ನೇ ಆರೋಪಿ ಜಗದೀಶ್ ತಾಯಿ ಸುಲೋಚಮ್ಮ ಅವರು ಮಾತನಾಡಿದ್ದಾರೆ. ಚಿತ್ರದುರ್ಗದಲ್ಲಿ ತಮ್ಮ ಸಂತಸವನ್ನ ಜಗದೀಶ್ ಅವರ ತಾಯಿ ಹಂಚಿಕೊಂಡಿದ್ದಾರೆ. ಮಗನಿಗೆ ಬೇಲ್ ಸಿಕ್ಕಿರುವುದಕ್ಕೆ ದುಡಿಯುವ ಮಗ ಜೈಲು ಪಾಲಾಗಿ ನಾವು ತುಂಬಾನೇ ಕಷ್ಟ ಅನುಭವಿಸಬೇಕಾಯಿತು. ಆದ್ರೆ ಈಗ ಅವರಿಗೆ ಬೇಲ್ ಸಿಕ್ಕಿರೋದು ನನಗೆ ಖುಷಿ ತಂದಿದೆ ಎಂದಿದ್ದಾರೆ ಸುಲೋಚನಮ್ಮ. ಅಷ್ಟೇ ಅಪ್ಪ, ಅಷ್ಟೇ ಸ್ವಾಮಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ. ನನ್ನ ಮಗ ಯಾವ್ದು ತಪ್ಪು ಮಾಡಿಲ್ಲಪ್ಪ. ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನು ಸಾಕ್ತಾನೆ. ಹ್ಞೂನಪ್ಪ, ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು. ಅಷ್ಟೇ ಅಪ್ಪ, ಅಷ್ಟೇ ಸ್ವಾಮಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ. ಕಷ್ಟ ದಿನ ಕಳೆದು ಇನ್ ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ಯಾರು ನಮ್ಗೇನು ತಂದು ಕೊಟ್ಟಿಲ್ಲ. ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ಭಾಳ ಕಷ್ಟಪಟ್ಟಿದ್ದೀವಿ, ಭಾರಿ ಕಷ್ಟಪಟ್ಟಿದ್ದೀವಿ ಅಂದ್ರೆ ಹೇಳ್ಬಾರ್ದು. ಬೇಲ್ ಆಗತ್ತೆ ಅಂತ ಕೇಳಿದ್ರು ಭಾರಿ ಖುಷಿ ಆಗತ್ತಪ್ಪ. ಸಾಕು, ನನಗೆ ಚೆನ್ನಾಗಿಲ್ಲ. ನನ್ನ ಮಗ ಬಂದ್ರೆ ಸಂತೋಷಕ್ಕೆ ನನಗೆ ಎತ್ತಲಾಗ ಆಗ್ತದೆ. ಮಕ್ಕಳು, ಸಣ್ಣ ಮಕ್ಕಳು ಸಾಕೋದು ಸೊಸೆ ನಾನು. ನನ್ನ ಮಗ ಬಂದ ಅಂತ ನನಗೆ ಖುಷಿ ಆಗೈತೆ.